ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 23/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 19/4/1968. ಓಂ ನಮಃ ಶಿವಾಯ್. ಜ್ಞಾನಿ ಮಕ್ಕಳೇ, ನಿಮಗೆ ಈಗ ಭಕ್ತಿ ಮಾರ್ಗದಲ್ಲಿ ಎಷ್ಟು ದುಃಖವಿದೆ ಎಂದು ಅನುಭವಕ್ಕೆ ಬಂದಿದೆ. ಮನುಷ್ಯರು ಏನೆಲ್ಲ ಭಕ್ತಿ ಮಾಡುತ್ತಾರೆ, ತಮ್ಮನ್ನು ಬಹಳ ಸುಖಿಗಳು ಎಂದು ತಿಳಿದುಕೊಂಡಿದ್ದಾರೆ. ಆದರೂ ಸಹ ಹೇಳುತ್ತಾರೆ, ಭಗವಂತನೇ ಬಂದು ಫಲವನ್ನು ಕೊಡುತ್ತಾನೆ. ಯಾರಿಗೆ ಹೇಗೆ ಫಲ ಕೊಡುತ್ತಾನೆ ಎನ್ನುವುದು ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದಾರೆ. ವಿಶ್ವದ ರಾಜಧಾನಿಯ ಫಲ ಯಾವ ತಂದೆಯಿಂದ ಸಿಗುತ್ತದೆ? ಆ ತಂದೆ ಮಾರ್ಗದರ್ಶನವನ್ನು ಕೊಡುತ್ತಾರೆ. ಆ ಮಾರ್ಗದರ್ಶನದಂತೆ ನಡೆಯಬೇಕು. ಇದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಮತ ಎಂದು ಹೇಳಲಾಗುತ್ತದೆ. ತಂದೆ ತಿಳಿಸುತ್ತಿದ್ದಾರೆ, ಇದು ಭಾರತಕ್ಕೋಸ್ಕರವೇ ಕಥೆಯಾಗಿದೆ. ಯಾವ ಕತೆ? ಬೆಳಗ್ಗೆ ಶ್ರೀಮಂತರು ಮತ್ತು ಸಂಜೆ ಬಡವರು. ಇದರ ಬಗ್ಗೆ ಒಂದು ಕಥೆಯೂ ಇದೆಯಲ್ಲವೇ? ಬೆಳಗ್ಗೆ ಶ್ರೀಮಂತನಾಗಿದ್ದ. ಈ ಮಾತುಗಳು ನೀವು ಯಾವಾಗ ಶ್ರೀಮಂತರಾಗಿರುತ್ತೀರಿ ಆಗ ಕೇಳುವುದಿಲ್ಲ. ಬಡವರು ಮತ್ತು ಶ್ರೀಮಂತರ ಬಗ್ಗೆ ಈ ಸಂಗಮ ಯುಗದಲ್ಲಿ ಜ್ಞಾನವನ್ನು ಕೇಳುತ್ತೇವೆ. ಇದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಅವಶ್ಯವಾಗಿ ಭಕ್ತಿಯು ಬಡವರನ್ನಾಗಿ ಮಾಡುತ್ತದೆ. ಜ್ಞಾನವು ಶ್ರೀಮಂತರನ್ನಾಗಿ ಮಾಡುತ್ತದೆ. ಹಗಲು ಮತ್ತು ರಾತ್ರಿಯೂ ಸಹ ಬೇಹದ್ದಿನದಾಗಿದೆ. ಬಡವರು ಮತ್ತು ಶ್ರೀಮಂತರು ಸಹ ಬೇಹದ್ದಿನ ಮಾತಾಗಿದೆಯಲ್ಲವೇ? ಈ ಮಾತುಗಳನ್ನು ತಿಳಿಸುವವರು ಬೇಹದ್ದಿನ ತಂದೆಯಾಗಿದ್ದಾರೆ. ಎಲ್ಲ ಪಾಪಾತ್ಮರುಗಳನ್ನು ಪಾವನರನ್ನಾಗಿ ಮಾಡುವಂತಹ ಬ್ಯಾಟ್ರಿ ಒಬ್ಬ ತಂದೆಯಾಗಿದ್ದಾರೆ. ಈ ಮಾತುಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡಾಗ ನೀವು ಸದಾ ಖುಷಿಯಾಗಿ ಇರುತ್ತೀರಿ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ಬೆಳಗ್ಗೆ ಶ್ರೀಮಂತರಾಗಿರುತ್ತೀರಿ, ನಂತರ ಸಂಜೆ ಬಡವರಾಗುತ್ತೀರಿ. ಹೇಗೆ ಆಗುತ್ತೀರಿ? ಅದನ್ನೂ ಸಹ ಅನ್ಯರಿಗೆ ಯುಕ್ತಿಯಿಂದ ತಿಳಿಸಬೇಕು. ಪತಿತ ಬಡವರಿಂದ ನೀವು ಪಾವನ ಶ್ರೀಮಂತರಾಗುತ್ತೀರಿ. ಪತಿತರಿಂದ ಪಾವನರು, ಬಡವರಿಂದ ಶ್ರೀಮಂತರು ಆಗುವುದಕ್ಕೋಸ್ಕರ ಎರಡೇ ಮಾತಿದೆ, ಮನ್ಮನಾಭವ ಮಧ್ಯಾಜೀಭವ. ಇದೂ ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇಲ್ಲಿ ನೀವು ಯಾರೆಲ್ಲ ಕುಳಿತುಕೊಂಡಿದ್ದೀರಿ, ನಿಮಗೆ ನಾವು ಸ್ವರ್ಗದಲ್ಲಿ ಅವಶ್ಯವಾಗಿ ಶ್ರೀಮಂತರಾಗುತ್ತೇವೆ ಎನ್ನುವ ನಿಶ್ಚಯವಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಆಗುತ್ತೀರಿ. ಶಾಲೆಯಲ್ಲಿಯೂ ಇದೇ ರೀತಿ ಇರುತ್ತದೆಯಲ್ಲವೇ? ನಂಬರ್ ವಾರ್ ಆಗಿ ಮುಂದಿನ ತರಗತಿಗೆ ಟ್ರಾನ್ಸ್ಫರ್ ಆಗುತ್ತೀರಿ. ಪರೀಕ್ಷೆ ಪೂರ್ಣ ಆದಾಗ ಮುಂದಿನ ತರಗತಿಗೆ ನಂಬರ್ ವಾರ್ ಆಗಿ ಕುಳಿತುಕೊಳ್ಳುತ್ತಾರೆ. ಅದು ಹದ್ದಿನ ಮಾತು. ಹಾಗೆ ಇದು ಬೇಹದ್ದಿನ ಮಾತಾಗಿದೆ. ನಂಬರ್ ವಾರ್ ಆಗಿ ರುದ್ರಮಾಲೆಯಲ್ಲಿ ಹೋಗುತ್ತೀರಿ. ಇವರು ಮನುಷ್ಯ ಸೃಷ್ಟಿಯ ಬೀಜ ಆಗಿದ್ದಾರೆ. ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ವೃಕ್ಷ ಹೇಗೆ ವೃದ್ಧಿಯಾಗುತ್ತದೆ, ಹಾಗೆಯೇ ಹಳೆಯದು ಹೇಗೆ ಆಗುತ್ತದೆ? ಮೊದಲು ನೀವು ಮಕ್ಕಳಿಗೂ ಗೊತ್ತಿರಲಿಲ್ಲ. ತಂದೆಯೇ ಬಂದು ತಿಳಿಸುತ್ತಿದ್ದಾರೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದರ ಬಗ್ಗೆ ಕಥೆಯೂ ಸಹ ಇದೆ. ಅನ್ಯರ ಸ್ತಂಭವನ್ನು ನಿಮ್ಮೊಳಗೆ ಹಾಕಿಕೊಂಡಿದ್ದೀರಿ, ಅಂದರೆ ಅನ್ಯರ ಗುಣಗಳನ್ನು ನಿಮ್ಮೊಳಗೆ ಹಾಕಿಕೊಂಡಿದ್ದೀರಿ. ನೀವು ದೈವಿ ಗುಣಗಳ ಸ್ತಂಭ ಆಗಬೇಕು. ಅನ್ಯ ಯಾವ ವಸ್ತುಗಳನ್ನು, ಅಂದರೆ ಅನ್ಯ ಯಾವ ಗುಣಗಳನ್ನು ನಿಮ್ಮೊಳಗೆ ಹಾಕಿಕೊಳ್ಳಬಾರದು. ನಿಮ್ಮ ಮೇಲೆ ನಿಮಗೆ ಗಮನ ಇರಬೇಕು. ನೆನಪಿನ ಯಾತ್ರೆಯಿಂದಲೇ ಪವಿತ್ರರಾಗುತ್ತೇವೆ. ಇದನ್ನು ಬಿಟ್ಟರೆ
ಬೇರೆ ಯಾವ ಉಪಾಯವೂ ಇಲ್ಲ. ತಂದೆ ಸರ್ವಶಕ್ತಿವಂತ ಬ್ಯಾಟ್ರಿಯಾಗಿದ್ದಾರೆ. ಆ ತಂದೆಯೊಂದಿಗೆ ಸಂಪೂರ್ಣ ಯೋಗವನ್ನು ಜೋಡಿಸಬೇಕು. ಆ ತಂದೆಯ ಬ್ಯಾಟ್ರಿ ಎಂದೂ ಖಾಲಿಯಾಗುವುದಿಲ್ಲ. ಅವರು ಸತೋ ರಜೋ ತಮೋದಲ್ಲಿ ಬರುವುದಿಲ್ಲ, ಏಕೆಂದರೆ ಅವರದು ಕರ್ಮಾತೀತ ಸ್ಥಿತಿಯಾಗಿದೆ. ನಾವು ಮಕ್ಕಳು ಕರ್ಮ ಬಂಧನದಲ್ಲಿ ಬರುತ್ತೇವೆ. ಇಷ್ಟೊಂದು ಕಠಿಣವಾದ ಬಂಧನ ಆಗಿದೆ. ತಂದೆಯ ಹತ್ತಿರ ಎಲ್ಲ ಸಮಾಚಾರಗಳು ಬರುತ್ತವೆ. ಬಂಧನದಲ್ಲಿ ಇರುವವರು ಎಷ್ಟೊಂದು ಪೆಟ್ಟುಗಳನ್ನು ತಿನ್ನುತ್ತಾರೆ. ತಂದೆ ಹೇಳುತ್ತಾರೆ, ತಂದೆಯ ನೆನಪಿನ ಯಾತ್ರೆಯ ವಿನಃ ಹಾಗೂ ಜ್ಞಾನದ ವಿನಃ ಬೇರೆ ಯಾವ ಉಪಾಯವೂ ಇಲ್ಲ. ಜ್ಞಾನವೂ ಸಹ ನಮ್ಮ ಮೂಳೆಗಳನ್ನು ಮಧುರ ಮಾಡುತ್ತದೆ, ಅಂದರೆ ನಮ್ಮನ್ನು ಮಧುರ ಮಾಡುತ್ತದೆ. ಅದೇ ರೀತಿ ಭಕ್ತಿಯೂ ಸಹ ನಮ್ಮನ್ನು ಮಧುರ ಮಾಡುತ್ತದೆ. ಹೇಗೆ ಅಯ್ಯೋ ಪಾಪ ಭಕ್ತ ಜನರು ಎಂದು ಹೇಳುತ್ತಾರೆ. ಅವರಿಗೆ ಮೋಸ ಮಾಡುವುದು, ವಂಚನೆ ಮಾಡುವುದು ಯಾವುದೂ ಗೊತ್ತಿಲ್ಲ ಎನ್ನುತ್ತಾರೆ. ಆದರೆ ಭಕ್ತರಲ್ಲಿಯೂ ಸಹ ಬಹಳ ಮೋಸ ಮಾಡುವವರು ಇದ್ದಾರೆ. ಬಾಬಾ ಅನುಭವಿಯಾಗಿದ್ದಾರಲ್ಲವೇ. ಆತ್ಮ ಶರೀರದ ಮೂಲಕ ಉದ್ಯೋಗ ವ್ಯವಹಾರ ಮಾಡುತ್ತದೆ. ಈ ಸಮಯದಲ್ಲಿ ಈ ಜನ್ಮದ ಎಲ್ಲ ಮಾತುಗಳು ನೆನಪಿನಲ್ಲಿ ಬರುತ್ತದೆ. 3-4 ವರ್ಷಗಳಿಂದ ಹಿಡಿದು ತಮ್ಮ ಜೀವನದ ಕಥೆಯನ್ನು ಮನುಷ್ಯರು ಅವಶ್ಯವಾಗಿ ನೆನಪು ಮಾಡಿಕೊಳ್ಳುತ್ತಾರೆ. ಕೆಲವರು ಮರೆತು ಬಿಡುತ್ತಾರೆ. 10-12 ವರ್ಷದ ಮಾತುಗಳನ್ನು ಅವರು ತಿಳಿಸಲು ಸಾಧ್ಯವಿಲ್ಲ. ನಮ್ಮ ಬುದ್ಧಿಯೂ ಹೇಳುತ್ತದೆ 4 ವರ್ಷದಿಂದ ಹಿಡಿದು ಇಲ್ಲಿಯ ತನಕ ಸಂಪೂರ್ಣ ನಮ್ಮ ಜೀವನ ಕತೆ ನೆನಪಿನಲ್ಲಿ ಇದೆ ಎಂದು ಹೇಳುತ್ತೇವೆ. ಜನ್ಮ ಜನ್ಮಾಂತರದ ನಾಮ ರೂಪ ಯಾವುದೂ ಕೂಡ ನೆನಪಿಗೆ ಬರಲು ಸಾಧ್ಯವಿಲ್ಲ. ಒಂದು ಜನ್ಮದ ಬಗ್ಗೆ ತಿಳಿಸಬಹುದು, ಫೋಟೋಗಳನ್ನು ಇಟ್ಟುಕೊಂಡಿರುತ್ತಾರೆ. ಇನ್ನೊಂದು ಜನ್ಮ, ಯಾವ ಜನ್ಮವನ್ನು ಪಡೆದುಕೊಂಡಿದ್ದೇವೆ ಎಂದು ಯಾರಿಗೆ ಗೊತ್ತಿರುತ್ತದೆ? ಬೇರೆ ಶರೀರ ಸಿಕ್ಕಿರುತ್ತದೆ. ಪ್ರತಿಯೊಂದು ಆತ್ಮ ಭಿನ್ನ ಭಿನ್ನ ನಾಮ ರೂಪದಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ. ನಾಮ ರೂಪ ಎಲ್ಲವೂ ಪರಿವರ್ತನೆಯಾಗುತ್ತದೆ. ಈಗ ಬುದ್ಧಿಯಲ್ಲಿ ಇದೆ. ಹೇಗೆ ಆತ್ಮ ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತದೆ ಎನ್ನುವುದು ಗೊತ್ತಿದೆ. 84 ಜನ್ಮಗಳಲ್ಲಿ 84 ಹೆಸರುಗಳು, 84 ಜನ ತಂದೆಯರು ಸಿಗುತ್ತಾರೆ. ಅಂತ್ಯದಲ್ಲಿ ಮತ್ತೆ ತಮೋ ಪ್ರಧಾನ ಸಂಬಂಧವಾಗುತ್ತದೆ. ಈ ಸಮಯದಲ್ಲಿ ಎಷ್ಟು ಸಂಬಂಧಗಳು ಇದ್ದಾವೆ, ಅಷ್ಟು ಸಂಬಂಧಗಳು ಮತ್ತೆ ಎಂದೂ ಇರುವುದಿಲ್ಲ. ಈ ಸಮಯದಲ್ಲಿಯೇ ನೋಡಿರಿ, 8 ಜನ ಮಕ್ಕಳಿದ್ದಾರೆ. ಆಗ 8 ಜನ ಸಹೋದರ ಸಹೋದರಿಯರು ಆಗುತ್ತಾರೆ. ಕಲಿಯುಗದ ಸಂಬಂಧ ಬಹಳ ವೃದ್ಧಿಯಾಗುತ್ತದೆ. ಇದನ್ನು ಬಂಧನ ಎಂದು ತಿಳಿದುಕೊಳ್ಳಬೇಕು. ಎಷ್ಟು ಜನ ಸಹೋದರರು ಇರುತ್ತಾರೆ, ಮತ್ತೆ ಅವರಿಗೆ ಮದುವೆ ಮಾಡುವುದು, ಅವರ ಮಕ್ಕಳು ಜನ್ಮ ಪಡೆದುಕೊಳ್ಳುವುದು. ಈ ಸಮಯದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂಬಂಧ ಇದೆ. ಚಿಕ್ಕಪ್ಪ, ಮಾಮ, ಕಾಕ, ಎಷ್ಟು ಸಂಬಂಧಗಳು ಇದ್ದಾವೆ. ಎಷ್ಟು ಜಾಸ್ತಿ ಮಕ್ಕಳು ಇರುತ್ತಾರೆ, ಅಷ್ಟೇ ಜಾಸ್ತಿ ಸಂಬಂಧ ಇರುತ್ತದೆ. ಒಬ್ಬರಿಗೆ ಒಂದು ಸಾರಿ, ಕೆಲವೊಮ್ಮೆ 5 ಮಕ್ಕಳು ಜನ್ಮ ಪಡೆದುಕೊಳ್ಳುತ್ತಾರೆ. ಈ ಸಮಾಚಾರ ಪತ್ರಿಕೆಯಲ್ಲೂ ಸಮಾಚಾರ ಬರುತ್ತದೆಯಲ್ಲವೇ? 5 ಮಕ್ಕಳು ಒಟ್ಟಿಗೆ ಜನ್ಮ ಪಡೆದುಕೊಂಡಿದ್ದಾರೆ ಹಾಗೂ ಆ 5 ಜನ ಮಕ್ಕಳು ಆರೋಗ್ಯವಂತರಾಗಿದ್ದಾರೆ ಎಂದು. ಹಾಗಾದರೆ ಎಷ್ಟು ಸಂಬಂಧ ವೃದ್ಧಿಯಾಗುತ್ತದೆ ಎಂದು ಲೆಕ್ಕ ಮಾಡಿರಿ. ಬಹಳಷ್ಟು ಸಂಬಂಧಗಳು ವೃದ್ಧಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮದು ಎಲ್ಲಕ್ಕಿಂತ ಸಣ್ಣ ಸಂಬಂಧವಾಗಿದೆ. ಕೇವಲ ಒಬ್ಬ ತಂದೆಯೊಂದಿಗೆ ಸಂಬಂಧ ಇದೆ. ಅನ್ಯ ಯಾವ ಸಂಬಂಧವೂ ನಿಮಗೆ ಇಲ್ಲ. ಕೇವಲ ಒಬ್ಬ ತಂದೆಯೊಂದಿಗೆ ಸಂಬಂಧವಿದೆ. ಒಬ್ಬ ತಂದೆಯ ಜೊತೆಗೆ ಸಂಬಂಧ ಇದೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸತ್ಯಯುಗದಲ್ಲಿ ಇರುತ್ತದೆ. ವಜ್ರ ಸಮಾನ ಜನ್ಮ ಈಗ ನಿಮ್ಮದಾಗಿದೆ. ಶ್ರೇಷ್ಠ ತಂದೆಯು ನಾವು ಮಕ್ಕಳನ್ನು ದತ್ತು ಮಾಡಿಕೊಂಡಿರುತ್ತಾರೆ.
ಬದುಕಿದ್ದಾಗಲೇ ತಂದೆಯ ಮಡಿಲಿಗೆ ಬಂದಿದ್ದೇವೆ ಆಸ್ತಿಯನ್ನು ಪಡೆದುಕೊಳ್ಳಲು. ಅದೂ ಸಹ ಈಗಲೇ ತಂದೆಯ ಮಡಿಲಿಗೆ ಬಂದಿದ್ದೇವೆ. ನಾವು ಇಂತಹ ತಂದೆಯ ಮಡಿಲಿಗೆ ಬಂದಿದ್ದೇವೆ. ಈ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ. ಎಲ್ಲಕ್ಕಿಂತ ಶ್ರೇಷ್ಠ ಬೇಹದ್ದಿನ ತಂದೆಯ ಆಸ್ತಿ ಆಗಿದೆ. ನಮ್ಮ ಬ್ರಾಹ್ಮಣ ಕುಲಕ್ಕಿಂತ ಶ್ರೇಷ್ಠ ಮತ್ತೆ ಯಾವುದೂ ಇಲ್ಲ. ಎಲ್ಲರ ಯೋಗ ಒಬ್ಬ ತಂದೆಯ ಜೊತೆಗಿದೆ. ನಮಗೆ ಪರಸ್ಪರರ ಜೊತೆಗೆ ಯಾವ ಸಂಬಂಧವೂ ಇಲ್ಲ. ಸಹೋದರ ಸಹೋದರಿ ಎನ್ನುವಂತಹ ಸಂಬಂಧವನ್ನು ತೆಗೆದುಹಾಕಬೇಕು. ಒಬ್ಬ ತಂದೆಯೊಂದಿಗೆ ಸಂಬಂಧ ಇರಬೇಕು. ಇದು ಹೊಸ ಮಾತಾಗಿದೆ. ಪವಿತ್ರರಾಗಿದ್ದು ವಾಪಸ್ ಮನೆಗೆ ಹೋಗಬೇಕು. ಈ ರೀತಿ ವಿಚಾರ ಸಾಗರ ಮಂಥನ ಮಾಡುವುದರಿಂದ ನೀವು ಮಕ್ಕಳಿಗೆ ಬಹಳ ಹೊಳಪು ಬರುತ್ತದೆ. ಸತ್ಯಯುಗದ ಪ್ರಕಾಶತೆಗೂ ಕಲಿಯುಗದ ಪ್ರಕಾಶತೆಗೂ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಭಕ್ತಿ ಮಾರ್ಗ ರಾವಣನ ರಾಜ್ಯ ಆಗಿದೆ. ಅಂತ್ಯದಲ್ಲಿ ವಿಜ್ಞಾನದ ಅಹಂಕಾರವು ಎಷ್ಟೊಂದು ಇದೆ. ಇದನ್ನು ಸತ್ಯಯುಗಕ್ಕೆ ಹೋಲಿಕೆ ಮಾಡುತ್ತಾರೆ. ನಿನ್ನೆಯ ದಿನ ಕಲ್ಕತ್ತಾದಿಂದ ಒಂದು ಸಮಾಚಾರ ಬಂದಿತ್ತು. ಒಂದು ಮಗು ಈಗ ಸ್ವರ್ಗದಲ್ಲಿದ್ದೇವೋ ನರಕದಲ್ಲಿದ್ದೇವೋ ಎಂದು ಕೇಳುತ್ತಿದ್ದರು. 4-5 ಜನ ಮಕ್ಕಳು ನಾವು ಸ್ವರ್ಗದಲ್ಲಿದ್ದೇವೆ ಎಂದು ಹೇಳುತ್ತಿದ್ದರು. ಮಕ್ಕಳ ಬುದ್ಧಿಯೂ ಸಹ ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ. ಕೆಲವರು ನಾವು ನರಕದಲ್ಲಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ. ಅಂಥವರಿಗೆ ನೀವು ತಿಳಿಸಿಕೊಡಬೇಕು. ಒಂದು ವೇಳೆ ನರಕದಲ್ಲಿ ಇದ್ದರೆ ಹಾಗಾದರೆ ನೀವು ಸ್ವರ್ಗವಾಸಿಗಳಾಗಲು ಬಯಸುತ್ತೀರಾ? ಸ್ವರ್ಗ ಯಾರು ಸ್ಥಾಪನೆ ಮಾಡುತ್ತಾರೆ? ಇದು ಬಹಳ ಮಧುರಾತಿ ಮಧುರ ಮಾತಾಗಿದೆ. ಈ ಮಾತನ್ನು ಬರೆದಿಟ್ಟುಕೊಳ್ಳಬೇಕು. ಆದರೆ ಈ ಮಾತುಗಳು ಪುಸ್ತಕದಲ್ಲಿಯೇ ಉಳಿದು ಬಿಡುತ್ತದೆ. ಸಮಯಾನುಸಾರವಾಗಿ ನೆನಪಿಗೆ ಬರುವುದಿಲ್ಲ. ಈಗ ಪತಿತರಿಂದ ಹೇಗೆ ಪಾವನರು ಆಗುತ್ತೇವೆ? ಪಾವನರನ್ನಾಗಿ ಮಾಡುವಂತಹ ಪತಿತ ಪಾವನ ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ. ಆ ತಂದೆ ಹೇಳುತ್ತಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ. ನೆನಪಿನಿಂದ ಸಂಪಾದನೆಯಾಗುತ್ತದೆ. ನೆನಪಿನ ಪದ್ಧತಿಯೂ ಸಹ ಈಗ ಇದೆ. ತಂದೆಯ ನೆನಪಿನಿಂದ ನಾವು ಎಷ್ಟೊಂದು ಶ್ರೇಷ್ಠ ಸ್ವಚ್ಛರಾಗುತ್ತೇವೆ. ಯಾರು ಎಷ್ಟು ಪರಿಶ್ರಮ ಪಡುತ್ತಾರೆ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆಯ ಹತ್ತಿರ ಕೇಳಬಹುದು. ಕೆಲವರು ತಂದೆಯ ಹತ್ತಿರ ಕೇಳುತ್ತಾರೆ, ಬಾಬಾ ನಮ್ಮ ಮಗಳಿಗೆ ಇಂಥವರ ಜೊತೆಗೆ ಮನಸ್ಸಾಗಿದೆ, ಈಗ ಏನು ಮಾಡುವುದು? ನಾವು ಲವ್ ಮ್ಯಾರೇಜ್ ಮಾಡಿಕೊಳ್ಳಲು ಇಷ್ಟಪಡುತ್ತೇವೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಈ ರೀತಿ ಇದ್ದರೆ ಅವರಿಗಾಗಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಅವರ ಲವ್ ಮ್ಯಾರೇಜ್ಗಾಗಿ ನೀವು ಯಾಕೆ ಖರ್ಚು ಮಾಡುತ್ತೀರಿ? ಅವರು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗಾಗಿ ಯಾವ ಔಷಧಿಯೂ ಇಲ್ಲ, ಅಂದರೆ ಯಾವ ಮಾತು ಇಲ್ಲ. ಅದರಿಂದ ಬಿಡುಗಡೆಯಾಗುವುದು ಬಹಳ ಕಷ್ಟ. ಇಲ್ಲಿ ಈ ಸಮಯದಲ್ಲಿ ತಂದೆ ಅವರನ್ನು ಅದರಿಂದ ಹೊರಗೆ ಕರೆದುಕೊಂಡು ಬರುವಂತಹವರು ಬಹಳ ತೀಕ್ಷ್ಣವಾಗಿರಬೇಕು ಎನ್ನುತ್ತಾರೆ. ತಂದೆಯ ಎದುರಿಗೆ ಯಾರು ಬರುತ್ತಾರೆ ಅವರಿಗೆ ತಂದೆ ಸಲಹೆ ಕೊಡುತ್ತಾರೆ. ಮತ್ತೆ ವಾಪಸ್ ಮನೆಗೆ ಹೋದಾಗ ಬಹಳ ಜಗಳವಾಡುತ್ತಾರೆ. ಪ್ರತಿಯೊಂದು ಪರಿಸ್ಥಿತಿಗೂ ಜಗಳವಾಡುತ್ತಾರೆ. ವಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ, ಭೂಮಿಗೋಸ್ಕರ ಜಗಳವಾಡುತ್ತಾರೆ. ಕೆಲವರು ಸತ್ತು ಹೋಗುತ್ತಾರೆ. ಓದಿ ಬರೆದು ಮದುವೆ ಮಾಡಿಕೊಂಡಿರುವುದಿಲ್ಲ. ಆ ನಂತರ ಜಗಳವಾಗುತ್ತದೆ. ಒಂದು ವೇಳೆ ಆಸ್ತಿ ಸ್ತ್ರೀಯ ಹೆಸರಿನಲ್ಲಿ ಇದ್ದರೆ, ಆಗ ಮಗ ಇನ್ನೂ ಬದುಕಿದ್ದರೆ, ಆಗ ಗಲಾಟೆಯು ಇನ್ನೂ ಜಾಸ್ತಿ ಆಗುತ್ತದೆ. ಆ ಸ್ತ್ರೀಯನ್ನು ಸಾಯಿಸುವುದಕ್ಕೂ ಯುಕ್ತಿಯನ್ನು ಹುಡುಕುತ್ತಾರೆ. ಇಲ್ಲಿ ಅಂತಹ ಯಾವ ಸಂಬಂಧವೂ ಇಲ್ಲ. ಕೇವಲ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ.
ತಂದೆಯೂ ಸಹ ಬೇಹದ್ದಿನ ಮಾಲೀಕರಾಗಿದ್ದಾರೆ. ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳನ್ನು ಸಂತೃಪ್ತರನ್ನಾಗಿ ಮಾಡುತ್ತಾರೆ. ಮಾತು ಬಹಳ ಸಹಜವಾಗಿದೆ. ಒಂದು ಕಡೆ ಸ್ವರ್ಗ, ಇನ್ನೊಂದು ಕಡೆ ನರಕ. ಸ್ವರ್ಗವಾಸಿಯಾಗುವುದು ಒಳ್ಳೆಯದೋ ಅಥವಾ ನರಕವಾಸಿಯಾಗುವುದು ಒಳ್ಳೆಯದೋ? ಕೆಲವರು ಹೇಳುತ್ತಾರೆ ನರಕವಾಸಿ ಅಥವಾ ಸ್ವರ್ಗವಾಸಿ. ಈ ಮಾತುಗಳಲ್ಲಿ ನಮಗೆ ಯಾವ ಸಂಬಂಧವೂ ಇಲ್ಲ. ಈ ಮಾತುಗಳಲ್ಲಿ ನಮ್ಮದು ಏನೂ ಇದೆ? ಯಾರು ಸೂಕ್ಷ್ಮ ತಿಳುವಳಿಕೆಯುಳ್ಳ ಮಕ್ಕಳಿದ್ದಾರೆ ಅವರು ಹೇಳುತ್ತಾರೆ ಸ್ವರ್ಗವಾಸಿಗಳಾಗುವುದೇ ಒಳ್ಳೆಯದು. ಇನ್ನು ಕೆಲವರಿಗೆ ಸ್ವರ್ಗ ನರಕದ ಬಗ್ಗೆ ಗೊತ್ತಿಲ್ಲ, ಏಕೆಂದರೆ ಅವರು ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ತಂದೆಯ ಮಡಿಲಿನಿಂದ ಮಾಯೆಯ ಮಡಿಲಿಗೆ ಹೋಗಿರುತ್ತಾರೆ. ಅವರ ಬುದ್ಧಿಯಲ್ಲಿ ಜ್ಞಾನ ಸಮಾಪ್ತಿಯಾಗಿರುತ್ತದೆ. ಅದ್ಭುತ ಅಲ್ಲವೇ? ತಂದೆಯೂ ಅದ್ಭುತ ಆಗಿದ್ದಾರೆ. ಜ್ಞಾನ ಅದ್ಭುತವಾಗಿದೆ. ಎಲ್ಲವೂ ಅದ್ಭುತವಾಗಿದೆ. ಈ ಅದ್ಭುತಗಳನ್ನು ತಿಳಿದುಕೊಳ್ಳುವಂಥವರು ಈ ರೀತಿ ಇರಬೇಕು. ಅವರ ಬುದ್ಧಿಯು ಅದ್ಭುತಗಳಲ್ಲಿ ತೊಡಗಿರಬೇಕು. ರಾವಣ ಅದ್ಭುತ ಅಲ್ಲ. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದಿಟ್ಟಿದ್ದಾರೆ? ಕೃಷ್ಣ ಕಳಿಂಗ ಸರ್ಪವನ್ನು ಸೋಲಿಸಿ ಹೊರಗೆ ಬಂದನು. ನಂತರ ಅವನಿಗೆ ಹಾವು ಕಚ್ಚಿತು, ಅವನು ಕಪ್ಪಾದನು ಎಂದು ಬರೆದಿದ್ದಾರೆ. ಈಗ ನೀವು ಅದನ್ನು ಬಹಳ ಚೆನ್ನಾಗಿ ತಿಳಿಸಬಹುದು. ಕೃಷ್ಣನ ಸಣ್ಣ ಸಣ್ಣ ಚಿತ್ರಗಳಲ್ಲಿ ಬಹಳ ಒಳ್ಳೆಯ ಜ್ಞಾನದ ಮಾತುಗಳನ್ನು ಬರೆಯಬಹುದು. ಹಾಗೂ ಚಿತ್ರಗಳಲ್ಲಿ ಬರೆದಿರುವುದನ್ನು ಅನೇಕರು ಓದುತ್ತಾರೆ. ಬಹಳಷ್ಟು ಪ್ರಿಂಟ್ ಮಾಡಿಸಿದ್ದರು ಎನ್ನುವುದು ಮಕ್ಕಳಿಗೆ ಗೊತ್ತಿದೆ. ಬಾಬಾ 10,000 ಪ್ರಿಂಟ್ಗಳನ್ನು ಯಾಕೆ ಮಾಡಿಸಿದ್ದರು ಎಂದು ಕೇಳುತ್ತಾರೆ. ಬಾಬಾ ಹೇಳುತ್ತಾರೆ ಮಕ್ಕಳ ಸಂಖ್ಯೆ ಈಗ ವೃದ್ಧಿಯಾಗುತ್ತದೆ, ಭಾಷೆಗಳು ಸಹ ವೃದ್ಧಿಯಾಗುತ್ತವೆ. ಮುಂದೆ ಹೋದಂತೆ ಬಹಳ ಮಾಡಿ 20,000 ಪ್ರಿಂಟ್ಗಳು ಬೇಕಾಗುತ್ತದೆ. ತಂದೆ ಮಕ್ಕಳಿಗೋಸ್ಕರವೇ ಪ್ರಿಂಟ್ ಮಾಡಿಸುತ್ತಾರೆ. ಕೃಷ್ಣನ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ಕೆಲವರು ಓದುತ್ತಾರೆ. ಅದರಿಂದ ಫ್ರೆಶ್ ಆಗಿ ಬರುತ್ತಾರೆ. ಇದು 84 ಜನ್ಮಗಳ ಕಥೆಯಾಗಿದೆ. ಕೃಷ್ಣ ಹೇಗೆ ಇದ್ದಾನೆ ಅದೇ ರೀತಿ ನೀವು ಇದ್ದೀರಿ. ಸ್ವರ್ಗದಲ್ಲಿ ನೀವು ಸಹ ಬರುತ್ತೀರಲ್ಲವೇ? ತ್ರೇತಾಯುಗದಲ್ಲೂ ಬರುವವರು ಇದ್ದಾರೆ. ಈ ರೀತಿ ಎಲ್ಲ ಯಾರು ತ್ರೇತಾಯುಗದಲ್ಲಿ ರಾಜರಾಗುವವರು ಇದ್ದಾರೆ ಅವರು ತ್ರೇತಾಯುಗದಲ್ಲಿಯೇ ಬರುತ್ತಾರೆ ಎಂದು ಅಲ್ಲ. ಓದಿದವರ ಮುಂದೆ ಅವಿದ್ಯಾವಂತರು ಫೇಲ್ ಆಗುತ್ತಾರೆ. ಅವರು ಬಹಳ ಹೊರೆಯನ್ನು ಹೊರಬೇಕಾಗುತ್ತದೆ. ಈ ನಾಟಕದ ರಹಸ್ಯ ತಂದೆಯೇ ತಿಳಿಸಿಕೊಡಲು ಸಾಧ್ಯ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ. ನಮ್ಮ ಮಿತ್ರ ಸಂಬಂಧಿಕರೆಲ್ಲರೂ ಈಗ ನರಕವಾಸಿಗಳು ಆಗಿದ್ದಾರೆ, ವೈಶಾಲಯದಲ್ಲಿ ಇರುವವರು ಆಗಿದ್ದಾರೆ. ನಾವು ಪುರುಷೋತ್ತಮ ಸಂಗಮ ಯುಗದವರು ಆಗಿದ್ದೇವೆ. ಈಗ ಪುರುಷೋತ್ತಮರಾಗಿದ್ದೇವೆ. ಹೊರಗಡೆ ಇರುವುದಕ್ಕೂ ಹಾಗೂ ಇಲ್ಲಿ 7 ದಿನ ಇರುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಹಂಸಗಳ ಸಂಘದಿಂದ ಹೊರಬಂದು ಬಕಪಕ್ಷಿಗಳ ಸಂಘಕ್ಕೆ ಹೋಗುತ್ತೇವೆ. ಅಲ್ಲಿ ಹೋದಾಗ ಬಹಳಷ್ಟು ಬುದ್ಧಿ ಹಾಳಾಗುತ್ತದೆ. ಎಲ್ಲ ಕಡೆಯ ಸಮಾಚಾರ ತಂದೆಯ ಹತ್ತಿರ ಬರುತ್ತದೆ. ಬಹಳ ಮಕ್ಕಳಿಗೆ ಮುರಳಿಯ ಬಗ್ಗೆ ಗಮನವೇ ಇರುವುದಿಲ್ಲ. ತಂದೆ ತಿಳಿಸುತ್ತಾರೆ ಇಂತಹ ತಪ್ಪುಗಳನ್ನು ಮಾಡಬಾರದು. ನೀವು ಈ ರೀತಿಯ ಸುಗಂಧಭರಿತ ಹೂವುಗಳು ಆಗಬೇಕು. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಕೇವಲ ಈ ಒಂದು ಮಾತು ನೀವು ಮಕ್ಕಳಿಗೆ ಸಾಕು. ಅದು ನೆನಪಿನ ಯಾತ್ರೆ. ಇಲ್ಲಿ ನಿಮಗೆ ಬ್ರಾಹ್ಮಣರ ಸಂಘವೇ ಇದೆ. ಎಲ್ಲಿ ನೀವು ಶ್ರೇಷ್ಠರು, ಎಲ್ಲಿ ಅವರು ಕನಿಷ್ಠರು. ಬಹಳ ಮಕ್ಕಳು ಬಾಬನಿಗೆ ಪತ್ರ ಬರೆಯುತ್ತಾರೆ. ಬಾಬಾ, ಬಕಪಕ್ಷಿಗಳ ಗುಂಪಿನಲ್ಲಿ ನಾವು ಹಂಸ ಪಕ್ಷಿಗಳು ಏನು ಮಾಡಬೇಕು? ಮುಳ್ಳುಗಳನ್ನೇ ಚುಚ್ಚುತ್ತಿರುತ್ತಾರೆ. ಅದರಿಂದ ಹೊರಗೆ ಬರುವುದಕ್ಕೋಸ್ಕರ ನಾವು ಎಷ್ಟೊಂದು ಪರಿಶ್ರಮ ಪಡಬೇಕು.
ತಂದೆಯ ಶ್ರೀಮತದನುಸಾರವಾಗಿ ನಡೆಯುವುದರಿಂದ ನಮಗೆ ಪದವಿಯು ಶ್ರೇಷ್ಠವಾದದ್ದು ಸಿಗುತ್ತದೆ. ನೀವು ಹಂಸಗಳಾಗಿರಬೇಕು. ಬಕಪಕ್ಷಿಗಳ ಸಂಘದಲ್ಲಿ ಬಕಪಕ್ಷಿಗಳು ಆಗಬಾರದು. ಆಶ್ಚರ್ಯವೇನೆಂದರೆ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೆ ಹೇಳುತ್ತಾರೆ. ಇದು ಗಾಯನವಿದೆಯಲ್ಲವೇ? ಏನಾದರೂ ಅಲ್ಪ ಸ್ವಲ್ಪ ಜ್ಞಾನ ಒಳಗೆ ಇದ್ದರೆ ಆಗ ಸ್ವರ್ಗದಲ್ಲಿ ಬರುತ್ತೀರಿ. ಆದರೆ ಎಷ್ಟೊಂದು ವ್ಯತ್ಯಾಸವಿದೆ. ಶಿಕ್ಷೆಗಳೂ ಸಹ ಬಹಳ ಕಠೋರವಾಗಿ ಇರುತ್ತದೆ. ಅದು ಸಾಮಾನ್ಯವಾದ ಶಿಕ್ಷೆ. ಆದರೆ ಇಲ್ಲಿ 100% ಜಾಸ್ತಿ ಶಿಕ್ಷೆ ಸಿಗುತ್ತದೆ. ತಂದೆ ಹೇಳುತ್ತಾರೆ, ನೀವು ನನ್ನ ಮತದಂತೆ ನಡೆಯದೇ ಇದ್ದರೆ ಪತಿತರಾಗುತ್ತೀರಿ. ಆಗ 100ರಷ್ಟು ಶಿಕ್ಷೆ ತಿನ್ನಬೇಕಾಗುತ್ತದೆ. ನನ್ನ ನಿಂದನೆಯನ್ನು ಮಾಡಿಸುತ್ತಾರೆ. ಬಕಪಕ್ಷಿಗಳ ಕಡೆಗೆ ಹೋದಾಗ ಅವರಿಗೆ ಖುಷಿಯಾಗುತ್ತದೆ. ಈ ರೀತಿ ಮಾಡಿದಾಗ ಬಹಳಷ್ಟು ಶಿಕ್ಷೆ ತಿನ್ನಬೇಕಾಗುತ್ತದೆ ಮತ್ತು ಚಾಂಡಾಲ ಜನ್ಮ ಸಿಗುತ್ತದೆ. ಅಂಥವರೂ ಸಹ ಅಲ್ಲಿ ಬೇಕಲ್ಲವೇ? ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು ಎನ್ನುವುದು ನೆನಪಿರಬೇಕು. ಇಲ್ಲ ಎಂದರೆ ನೀವು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುತ್ತೀರಿ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ತಂದೆಯ ಜೊತೆಗೆ ಯೋಗ ಜೋಡಣೆಯಾಗಿಲ್ಲ. ಬಕಪಕ್ಷಿಗಳ ಜೊತೆಗೆ ಇದ್ದೀರಿ. ಇಲ್ಲಿ ಇದ್ದರೂ ಸಹ ನಿಮ್ಮ ಬುದ್ಧಿಯೋಗ ಮಕ್ಕಳು ಮೊಮ್ಮಕ್ಕಳ ಕಡೆಗೆ ಹೋಗುತ್ತದೆ. ತಂದೆ ಹೇಳುತ್ತಾರೆ, ಎಲ್ಲವನ್ನು ಮರೆಯಬೇಕು. ಇದಕ್ಕೆ ವೈರಾಗ್ಯ ಎಂದು ಹೇಳಲಾಗುತ್ತದೆ. ಅದರಲ್ಲಿಯೂ ಸಹ ಪರ್ಸೆಂಟೇಜ್ ಇದೆ. ಎಲ್ಲೆಲ್ಲಿಯೂ ಮಕ್ಕಳ ವಿಚಾರ ಹೋಗುತ್ತದೆ. ಲವ್ ಮ್ಯಾರೇಜ್ನಲ್ಲಿಯೂ ಸಹ ಬಹಳ ಮಕ್ಕಳಿಗೆ ಪ್ರೀತಿಯಾಗುತ್ತದೆ. ಅವರ ಕಡೆಗೆ ಬುದ್ಧಿ ಜೋತು ಬೀಳುತ್ತದೆ. ತಂದೆ ಪ್ರತಿದಿನ ತಿಳಿಸುತ್ತಿರುತ್ತಾರೆ, ಈ ಹಳೆಯ ಜಗತ್ತಿನಲ್ಲಿ ಇದ್ದರೂ ಸಹ ಇದನ್ನು ಮರೆಯಬೇಕು. ಈ ಕಣ್ಣಿನಿಂದ ನೀವು ಏನೆಲ್ಲ ನೋಡುತ್ತೀರಿ ಅದು ಎಲ್ಲವೂ ಸಮಾಪ್ತಿಯಾಗುತ್ತದೆ. ನಿಮ್ಮ ಬುದ್ಧಿಯೋಗ ಹೊಸ ಜಗತ್ತಿನ ಜೊತೆಗೆ ಜೋಡಣೆಯಾಗಬೇಕು. ಬೇಹದ್ದಿನ ಹೊಸ ಜಗತ್ತಿನ ಬೇಹದ್ದಿನ ಸಂಬಂಧಗಳ ಕಡೆಗೆ ಬುದ್ಧಿಯೋಗ ಜೋಡಣೆಯಾಗಬೇಕು. ಈ ಪ್ರಿಯತಮ ಅದ್ಭುತವಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ನೀವು ಗಾಯನ ಮಾಡುತ್ತಾ ಬಂದಿದ್ದೀರಿ. ನೀವು ಯಾವಾಗ ಬರುತ್ತೀರಿ ಆಗ ನಿಮ್ಮ ವಿನಃ ನಾವು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು. ಈಗ ನಾನು ಬಂದಿದ್ದೇನೆ. ನೀವು ಈ ರೀತಿ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾ ಬಂದಿದ್ದೀರಲ್ಲವೇ? ಅಂದ ಮೇಲೆ ಈಗ ಅನ್ಯ ಎಲ್ಲ ಕಡೆಯಿಂದ ನಿಮ್ಮ ಬುದ್ಧಿಯನ್ನು ತೆಗೆದುಹಾಕಬೇಕು. ಎಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗಲಿದೆ. ಅಂದರೆ ಎಲ್ಲವೂ ನಾಶ ಆಗಲಿದೆ. ಮಣ್ಣಿನ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆಯಾಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ನನ್ನ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಿದಾಗ ನೀವು ಮಾಲೀಕರಾಗುತ್ತೀರಿ. ತಂದೆ ನಮ್ಮನ್ನು ಎಷ್ಟೊಂದು ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತಾರೆ. ಭಕ್ತಿ ಎಂದರೆ ಏನು, ಜ್ಞಾನ ಅಂದರೆ ಏನು ಎನ್ನುವುದು ಮನುಷ್ಯರಿಗೆ ಏನು ಗೊತ್ತಿದೆ? ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ಹಾಗೆಯೇ ಭಕ್ತಿಯ ಬಗ್ಗೆಯೂ ಸಹ ನೀವು ತಿಳಿದುಕೊಂಡಿದ್ದೀರಿ. ನಿಮಗೆ ಈಗ ಭಕ್ತಿ ಮಾರ್ಗದಲ್ಲಿ ಎಷ್ಟು ದುಃಖವಿದೆ ಎನ್ನುವುದು ಅನುಭವಕ್ಕೆ ಬಂದಿದೆ. ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ. ತಾವು ಬಹಳ ಸುಖಿಯಾಗಿ ಇದ್ದೇವೆ ಎಂದು ತಿಳಿದುಕೊಳ್ಳುತ್ತೀರಿ. ಆದರೂ ಸಹ ಮತ್ತೆ ಹೇಳುತ್ತಾರೆ, ಅವಶ್ಯವಾಗಿ ಭಗವಂತ ಬಂದು ಫಲವನ್ನು ಕೊಡುತ್ತಾನೆ. ಯಾರಿಗೆ ಹೇಗೆ ಫಲ ಕೊಡುತ್ತಾನೆ ಎನ್ನುವುದು ತಿಳಿದುಕೊಂಡಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ತಂದೆ ಭಕ್ತಿಯ ಫಲವನ್ನು ಕೊಡಲು ಬರುತ್ತಾರೆ. ವಿಶ್ವದ ರಾಜಧಾನಿಯ ಫಲ ಈ ತಂದೆಯಿಂದ ಸಿಗುತ್ತದೆ. ಅಂದ ಮೇಲೆ ತಂದೆ ಸಲಹೆ ಕೊಡುತ್ತಾರೆ. ಆ ಸಲಹೆಯಂತೆ, ಆ ಮಾರ್ಗದರ್ಶನದಂತೆ ನಡೆಯಬೇಕು. ಇದಕ್ಕೆ ಶ್ರೇಷ್ಠ ಮತ ಎಂದು ಹೇಳಲಾಗುತ್ತದೆ. ಎಲ್ಲರಿಗೂ ಈ ಮತ ಸಿಗುತ್ತದೆಯಲ್ಲವೇ? ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಮೊದಲು ಏನಾಗಿದ್ದೆವು,
ಈಗ ಯಾವ ಪರಿಸ್ಥಿತಿ ಇದೆ? ಮಾಯೆ ಸಂಪೂರ್ಣ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ಇದು ಶವಗಳ ಪ್ರಪಂಚ ಇದ್ದಂತೆ ಇದೆ. ತಂದೆ ಸ್ವತಃ ಹೇಳುತ್ತಾರೆ, ಇದು ಅಹಂಕಾರದ ಜಗತ್ತಾಗಿದೆ. ಭಕ್ತಿ ಮಾರ್ಗದಲ್ಲಿ ನೀವು ಏನೆಲ್ಲ ಕೇಳುತ್ತಿದ್ದೀರಿ ಅದೆಲ್ಲವನ್ನು ಸತ್ಯ ಸತ್ಯ ಎಂದು ಹೇಳುತ್ತಾ ಬಂದಿದ್ದೀರಿ. ಈಗ ನೀವು ಸತ್ಸಂಗ ಇತ್ಯಾದಿಗಳಲ್ಲಿ ಏನಾದರೂ ಕೇಳಿದಾಗ ನಗು ಬರುತ್ತದೆ. ಎಷ್ಟೊಂದು ಅಸತ್ಯ ಮಾತುಗಳನ್ನು ಹೇಳುತ್ತಾರೆ. ಎಲ್ಲವೂ ಅಸತ್ಯ ಮಾತುಗಳನ್ನೇ ತಿಳಿಸುತ್ತಾ ಇದ್ದಾರೆ. ಒಬ್ಬ ತಂದೆ ಸತ್ಯ ಮಾತನ್ನು ತಿಳಿಸುತ್ತಾರೆ. ಹೇಗೆ ತಂದೆಯನ್ನು ನೆನಪು ಮಾಡಬೇಕು? ಈ ಸತ್ಸಂಗದಲ್ಲಿ ಯಾರಾದರೂ ಹೊರಗಿನವರು ಬಂದು ಕುಳಿತಾಗ ಅವರಿಗೆ ಏನೂ ಅರ್ಥವಾಗುವುದಿಲ್ಲ. ಇವರು ಏನು ತಿಳಿಸುತ್ತಿದ್ದಾರೆ ಎನ್ನುವುದು ನಮಗೆ ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಾರೆ. ಇಡೀ ಜಗತ್ತು ಆತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇವರು ತಂದೆ ಎಂದು ಹೇಳುತ್ತಾರೆ. ಕುತ್ತಿಗೆಯನ್ನು ಅಲ್ಲಾಡಿಸುತ್ತಾ ಇಲ್ಲ ಇಲ್ಲ ಎಂದು ಕೆಲವರು ಹೇಳುತ್ತಾರೆ. ನೀವು ಆಂತರ್ಯದಿಂದ ಹೌದು ಹೌದು ಎನ್ನುವ ಮಾತು ಬರುತ್ತದೆ. ಆದ್ದರಿಂದ ಇಲ್ಲಿ ಹೊಸದಾಗಿ ಬರುವವರಿಗೆ ಒಳಗೆ ಸತ್ಸಂಗದಲ್ಲಿ ಕುಳಿತುಕೊಳ್ಳಲು ಅನುಮತಿ ಇಲ್ಲ. ಒಳ್ಳೆಯದು. ಮಧುರ ಸಿಕ್ಕಿಲ್ಲದೆ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಲಾಸ್ಟ್ ಸೋ ಫಾಸ್ಟ್ ಪುರುಷಾರ್ಥಿ ಆಗಿರಿ. ವರ್ತಮಾನದಲ್ಲಿ ಅಂತಿಮ ಸಮಯದ ಫಾಸ್ಟ್ ಪುರುಷಾರ್ಥ ಆಗಿದೆ ಒಟ್ಟಿಗೆ ಡಬಲ್ ಕಾರ್ಯ ಮಾಡುವುದು. ಸ್ವಯಂನ ಹಾಗೂ ಅನ್ಯ ಆತ್ಮರುಗಳ ಸೇವೆಯ ಜೊತೆಗೆ ಆಗಬೇಕು. ಯಾವ ಗುಣದಲ್ಲಿ ಸ್ವಯಂ ದುರ್ಬಲರಾಗಿದ್ದೇವೆ ಎಂದು ಅನುಭವ ಮಾಡುತ್ತೀರಿ, ಆ ವಿಶೇಷತೆ ಅಥವಾ ಆ ಗುಣವನ್ನು ಅನ್ಯರಿಗೆ ದಾನ ಮಾಡಿರಿ. ಅಂದರೆ ಅರ್ಥ, ಅನ್ಯ ಆತ್ಮರುಗಳ ಪ್ರತಿ ಅವುಗಳನ್ನು ಸೇವೆಯಲ್ಲಿ ತೊಡಗಿಸಿದಾಗ ಆ ಸೇವೆಯ ಪ್ರತ್ಯಕ್ಷ ಫಲ ಸ್ವಯಂನಲ್ಲಿ ಅನುಭವ ಮಾಡುತ್ತೀರಿ. ಈಗ ಸ್ವ ಹಾಗೂ ಅನ್ಯರ ಪ್ರತಿ ಸಮಯ ಕೊಡಲು ಬೇರೆ ಸಮಯ ಎಲ್ಲಿದೆ? ಒಳ್ಳೆಯದು. ಓಂ ನಮಃ ಶಿವಾಯ.